ಹಾಲೆಲೂಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶುಭಗಳು. ಬೆಳಗಾಯಿತು ಪ್ರಿಯರೇ, ಎಚ್ಚರಗೊಂಡಿದ್ದೀರಾ? ಗುಡ್ ಮಾರ್ನಿಂಗ್. ಬನ್ನಿರಿ, ದೇವರ ವಾಕ್ಯ ಧ್ಯಾನಿಸೋಣ. ಪರಿಶುದ್ಧ ದೇವರೇ, ಮತ್ತೊಂದು ಉದಯ ಕಾಲದಲ್ಲಿ ನಿಮ್ಮ ನಾಮದಲ್ಲಿ ಸೇರಿ ಬರುವುದಕ್ಕಾಗಿ, ನಿಮ್ಮ ವಾಕ್ಯ ಧ್ಯಾನಿಸುವುದಕ್ಕಾಗಿ, ನಿಮ್ಮನ್ನು ಸ್ತುತಿಸಲು ಕೊಟ್ಟ ಈ ಭಾಗ್ಯಕ್ಕಾಗಿ ನಿಮಗೆ ವಂದನೆಗಳು. ಈ ಸಮಯದಲ್ಲಿ ನಮ್ಮನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಎಚ್ಚರಗೊಂಡಿದ್ದೀರಾ ಪ್ರಿಯರೇ? ಬೆಳಗ್ಗೆ ಎದ್ದ ತಕ್ಷಣವೇ ಏನ್ ಮಾಡ್ತೀರಿ? ಏನ್ ಮಾಡ್ತಾ ಇದ್ದೀರಿ ಪ್ರಿಯರೇ? ನಮ್ಮ ಬಾಯಿಯೊಳಗಡೆಯಿಂದ ಆಶೀರ್ವಾದ ವಚನಗಳು ಬರಬೇಕು. ದೇವರನ್ನು ಸ್ತುತಿಸುವುದನ್ನು ಕಲಿಯಬೇಕು. ದೇವರು ಮಾಡಿರುವ ಉಪಕಾರಗಳನ್ನು ಯೋಚಿಸಬೇಕು. ಉದಯ ಕಾಲದಲ್ಲಿಯೇ ಕರ್ತನೊಂದಿಗೆ ಸಂಭಾಷಿಸಿಕೊಳ್ಳುವವರು, ಕರ್ತನ ಮೇಲುಗಳನ್ನು ಜ್ಞಾಪಕ ಮಾಡಿಕೊಳ್ಳುವಂಥವರು ತಮ್ಮ ಬಾಯಿಯಿಂದ ಆಶೀರ್ವಾದ ವಚನಗಳನ್ನೇ ಆಡುತ್ತಾರೆ. ನೀವು ತಂದೆಯಾಗಿರೋದಾದರೆ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ. ನೀವು ತಾಯಿಯಾಗಿದ್ದರೆ ನಿಮ್ಮ ಮಕ್ಕಳನ್ನು ಆಶೀರ್ವದಿಸಿರಿ. ನೀವು ಯೌವನಸ್ಥರಾಗಿರೋದಾದರೆ ಕರ್ತನನ್ನು ಸ್ತುತಿಸಿರಿ. ನಿಮ್ಮನ್ನು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಲು ಶ್ರಮೆ ಪಡುವ ನಿಮ್ಮ ತಂದೆ ತಾಯಿಗಳನ್ನು ಸನ್ಮಾನಿಸಿರಿ, ಗೌರವಿಸಿರಿ, ಪ್ರೀತಿಸಿರಿ. ಈ ದಿನಗಳಲ್ಲಿ ನಮ್ಮ ಮನೆಗಳಲ್ಲೆಲ್ಲ ಒಬ್ಬರನ್ನೊಬ್ಬರು ದೂಷಿಸಿಕೊಳ್ಳೋದು, ನಿಂದಿಸಿಕೊಳ್ಳೋದು, ವಿಮರ್ಶಿಸಿಕೊಳ್ಳೋದು, ಹಾಸಿಗೆಯಲ್ಲಿರುವಾಗಲೇ ಜಗಳದಿಂದಲೇ ತಮ್ಮ ದಿನ ಆರಂಭಿಸಿಕೊಳ್ಳುವಂತಹ ಅನೇಕರನ್ನು ನಾವು ನೋಡ್ತೇವಲ್ಲವೇ? ದಯವಿಟ್ಟು ಅಂತಹ ಕಾರ್ಯಗಳಿಗೆ ಅವಕಾಶ ಕೊಟ್ಟು ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಅರಣ್ಯಕಾಂಡ 6ನೇ ಅಧ್ಯಾಯದಲ್ಲಿ ವಚನ 22ರಿಂದ ಓದುತ್ತಿದ್ದೇನೆ, ಕೇಳಿರಿ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು. ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ತನ್ನ ಸನ್ನಿಧಿಯ ಕಟಾಕ್ಷವಿಟ್ಟು ನಿಮಗೆ ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದೇ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸಲಾಗಿ ನಾನು ಅವರನ್ನು ಆಶೀರ್ವದಿಸುವೆನು. ಮೋಶೆಗೆ ದೇವರು ಹೇಳುತ್ತಾರೆ, ಆರೋನನು ಅವನ ಮಕ್ಕಳು ಯಾಜಕರಾಗಿದ್ರು. ಇಸ್ರಾಯೇಲ್ ಜನಾಂಗವನ್ನು ಪ್ರತಿದಿನ ಆಶೀರ್ವದಿಸು ಅನ್ನುತ್ತಿದ್ದಾರೆ ದೇವರು. ನಮ್ಮ ಮಕ್ಕಳನ್ನು, ನಮ್ಮ ಪರಿಚಯದಲ್ಲಿರುವವರನ್ನು, ನಮಗೆ ಒಪ್ಪಿಸಿದವರನ್ನು ಆಶೀರ್ವದಿಸಬೇಕು. ಹಿರಿಯರ ಆಶೀರ್ವಾದ ಬೇಕು ಎಂಬುದು ಮಕ್ಕಳಿಗೆ ಈ ದಿನ ಅವಗಾಹನವೇ ಇಲ್ಲ. ದೈವ ಸೇವಕರ ಪ್ರಾರ್ಥನೆ ನಮಗೆ ಆಶೀರ್ವಾದಕರವಾಗಿರುತ್ತವೆ ಎನ್ನುವಂಥದ್ದು ಅವರು ಗುರುತಿಸುತ್ತಾ ಇಲ್ಲ. ಉಚ್ಚರಿಸು ಎಂದು ದೇವರು ಹೇಳ್ತಿದ್ದಾರೆ. ಸುಮ್ಮನೆ ಮನಸ್ಸಲ್ಲೇ ಅಂದ್ಕೊಳ್ಳೋದಲ್ಲ, ಬಾಯನ್ನು ತೆರೆದು ಆಶೀರ್ವದಿಸಿರಿ. ಏನೆಂದು? ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಲಿ. ಕರ್ತನು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಲಿ. ಆಶೀರ್ವಾದ ಅನ್ನುವಾಗಲೇ ನಾವು ಮೆಟೀರಿಯಲ್, ಈ ಲೋಕ ಸಂಬಂಧವಾದ ಎಲ್ಲ ವಸ್ತುಗಳನ್ನು ಹೊಂದಿಕೊಂಡು ಇರುವುದರ ಕುರಿತು ಅಂದ್ಕೊಳ್ಬಹುದು. ಆದರೆ ಆಶೀರ್ವಾದ ಅನ್ನುವಾಗ ಆನಂದ, ತೃಪ್ತಿ, ಸಮೃದ್ಧಿ ಅಷ್ಟೇ ಅಲ್ಲ, ಸಂತೋಷ, ಸಮಾಧಾನವುಳ್ಳವರಾಗಿರುವಂಥದ್ದಾಗಿದೆ. ಈ ದಿನ ಅಷ್ಟೇ ಅಲ್ಲವೋ ಮಾನವರಿಗೆ ಕೊರತೆಯಾಗಿರೋದು? ಎಷ್ಟೋ ಇವೆ, ಏನೇನೋ ಇವೆ, ಆದರೆ ತೃಪ್ತಿ ಇಲ್ವಲ್ಲ, ಸಂತೋಷ ಇಲ್ವಲ್ಲ, ಸಮಾಧಾನವುಳ್ಳವರಾಗಿ ಬದುಕುತ್ತಾ ಇಲ್ವಲ್ಲ. ದೇವರು ನಮಗೆ ಸಮಾಧಾನ ಕೊಡುವಾತನಾಗಿದ್ದಾರೆ. ನನ್ನ ಸಮಾಧಾನ ನಿಮಗೆ ಬಿಟ್ಟು ಹೋಗ್ತಿದ್ದೇನೆ ಅಂದಿದ್ದಾರೆ. ಆತನು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಲಿ. ಹೌದು ಪ್ರಿಯರೇ, ಈ ದಿನಗಳಲ್ಲಿ ನಾನಾ ವಿಧವಾದ ಆಪತ್ತುಗಳಿವೆ. ಪರಿಸ್ಥಿತಿಗಳು ಭಯಂಕರವಾಗಿವೆ. ಹೊರಗಡೆ ಹೋದ್ರೆ ಕ್ಷೇಮವಿಲ್ಲ, ತಿರುಗಿ ಮನೆಗೆ ಬಂದ್ರೂ ಕ್ಷೇಮವಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ ನೋಡಿದ್ರೂ ಸಹ ಮನುಷ್ಯರಿಗೆ ರೋಗಗಳು, ಶೋಧನೆಗಳು, ಹೋರಾಟಗಳು, ಆಕ್ಸಿಡೆಂಟ್ಸ್, ಕಳ್ಳರ ಮೂಲಕ, ಮೂರ್ಖರ ಮೂಲಕ ಅನೇಕ ವಿಧವಾದ ಹೋರಾಟಗಳುಂಟಾಗ್ತಿವೆ.
ಮನುಷ್ಯನು ಈ ದಿನ ತನ್ನನ್ನು ತಾನು ಕಾಪಾಡಿಕೊಳ್ಳುವುದಕ್ಕಾಗಿ ಎಷ್ಟು ವಿಧದಲ್ಲಿ ಪ್ರಯತ್ನ ಮಾಡ್ತಿದ್ದಾನೆ ನೋಡಿ. ಮುಖ್ಯವಾಗಿ ಒಬ್ಬ ಸೆಲೆಬ್ರಿಟಿ ಆಗಿರೋದಾದ್ರೆ, ಒಬ್ಬ ರಾಜಕೀಯ ನಾಯಕನಾಗಿರೋದಾದ್ರೆ ಅವರಿಗೆ ಎಷ್ಟು ಸೆಕ್ಯೂರಿಟಿ ಅವಶ್ಯಕತೆ ಇರುತ್ತೆ ನೋಡಿ. ದೇವರು ಕಾಪಾಡುತ್ತಾರೆ. ನಿಮಗೆ ಯಾವುದೇ ವಿಧವಾದ ಬಂಧು ಬಳಗ ಅಗತ್ಯವಿಲ್ಲ, ಖಂಡ ಬಲದ ಅಗತ್ಯವಿಲ್ಲ, ಲೌಕಿಕ ಕವಚಗಳು ನಮಗೆ ಅಗತ್ಯವಿಲ್ಲ. ಗೊಲಿಯಾತನು ಆರ್ಭಟಿಸಿ ಸವಾಲು ಹಾಕುವಾಗ ದಾವೀದನು ನಾನು ಹೋಗಿ ಯುದ್ಧ ಮಾಡ್ತೇನೆ ಅಂದಾಗ, ಹಾಗಾದ್ರೆ ಈಗೋ ಈ ಕವಚ ಧರಿಸಿಕೋ, ಈ ಖಡ್ಗ ತೆಗೆದುಕೋ ಎಂದು ಹೇಳಿದ್ರೆ, ಇವುಗಳ ವಾಡಿಕೆ ನನಗಿಲ್ಲ, ಇವು ನನಗೆ ಅಗತ್ಯವಿಲ್ಲ, ನಾನು ನನ್ನ ದೇವರ ನಾಮದಲ್ಲಿ ಹೋಗುತ್ತೇನೆ ಎಂದು ಹೇಳಿ ಎಂಥ ದೊಡ್ಡ ಜಯ ಸಾಧಿಸುತ್ತಾನೆ ನೋಡಿ. ದೇವರು ಕಾಪಾಡುವುದಾದರೆ ಅಪವಾದಿ ಮತ್ತು ದುಷ್ಟರ ಕೈಗಳಿಂದ, ಅವರ ಮಾರ್ಗಗಳಿಂದ ಆತನು ನಮ್ಮನ್ನು ತಪ್ಪಿಸುತ್ತಾನೆ. ಅದಕ್ಕೆ ನಮ್ಮ ಬಾಯಿಯಿಂದ ಆಶೀರ್ವಾದದ ನುಡಿಗಳೇ ಬರಬೇಕು. ನಿಮ್ಮ ಮಕ್ಕಳು ಸ್ಕೂಲ್ಗೆ ಹೋಗುವಾಗ, ನಿಮ್ಮ ಯಜಮಾನರು ಆಫೀಸ್ಗೆ ಹೋಗುವಾಗ, ನೀವೇನಾದರೂ ಹೊರಗೆ ಹೋಗುವಾಗ ಕರ್ತನನ್ನು ಸ್ತುತಿಸಿ ಆಶೀರ್ವದಿಸಿ ಕಳಿಸಿಕೊಡುತ್ತಾ ಇದ್ದೀರಾ? ದೇವರು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಕಾಪಾಡಲಿ. ಯೆಹೋವನು ನಿಮಗೆ ತನ್ನ ಸನ್ನಿಧಿಯನ್ನು ಪ್ರಕಾಶಿಸುವಂತೆ ಮಾಡಿ ನಿಮ್ಮನ್ನು ಕರುಣಿಸಲಿ, ತನ್ನ ಸನ್ನಿಧಿಯನ್ನು ನಿಮಗೆ ಅನುಗ್ರಹಿಸಲಿ, ಆತನ ಸನ್ನಿಧಿಯ ಪ್ರಕಾಶ ನಿಮ್ಮ ಮೇಲೆ ಇರಲಿ. ಆಹಾ, ಆತನ ಸನ್ನಿಧಿ ನಮ್ಮ ಜೊತೆ ಇರೋದಾದ್ರೆ, ಆತನ ಪ್ರಸನ್ನತೆ ನಮ್ಮ ಜೊತೆ ಇರೋದಾದರೆ ಎಷ್ಟು ಚೆನ್ನಾಗಿರುತ್ತೆ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತರ ಕಾವಲು, ಆತನ ಬೇಲಿ ನಮ್ಮ ಸುತ್ತಲಿರುವುದು. ಯಾವ ಅಪಾಯ ಬರದಂತೆ, ಯಾವ ಕೇಡುಂಟಾಗದಂತೆ ನಾವು ಕಾಪಾಡಲ್ಪಡ್ತೇವೆ. ಯೆಹೋವನ ಸನ್ನಿಧಿ ಪ್ರಕಾಶಿಸುವಂತೆ ಮಾಡಿ ನಿಮ್ಮನ್ನು ಕರುಣಿಸಲಿ. ಕರುಣಿಸುತ್ತಾರೆ ದೇವರು. ತಪ್ಪು ಮಾಡಿದ ತಕ್ಷಣವೇ ಶಿಕ್ಷಿಸುವಾತನಲ್ಲ, ಎಡವಟ್ಟು ಮಾಡಿದ ತಕ್ಷಣವೇ ಬಿಟ್ಟು ಬಿಡುವಾತನಲ್ಲ. ಆತನು ನಮ್ಮ ಮೇಲೆ ದಯೆ ತೋರಿಸುವಾತನು, ಪ್ರೀತಿಸುವಾತನೂ ಆಗಿದ್ದಾನೆ. ತಕ್ಷಣವೇ ನಾವು ಇತರರನ್ನು ಖಂಡಿಸುವಂಥದ್ದು, ಇಲ್ಲವೇ ವಿಮರ್ಶಿಸುವುದು, ಇಲ್ಲವೇ ತಳ್ಳಿ ಹಾಕೋದು ಮಾಡ್ತಿರ್ತೇವೆ. ದೇವರು ಕರುಣಿಸಿದವನನ್ನು ನಾವ್ಯಾಕೆ ತಳ್ಳಬೇಕು? ದೇವರು ಕ್ಷಮಿಸಿದವನನ್ನು ನಾವ್ಯಾಕೆ ಕ್ಷಮಿಸಬಾರದು? ದೇವರು ಕಾಪಾಡುವವನ ವಿರುದ್ಧ ನಾವು ಯಾವ ರೀತಿಯಾಗಿ ತಿರುಗಿ ಬೀಳಬಲ್ಲೆವು? ಎಷ್ಟು ಚೆನ್ನಾಗಿದೆ ನೋಡಿ ಈ ವಾಗ್ದಾನ. ಇಸ್ರಾಯೇಲರಲ್ಲಿ ಅಂದಿನಿಂದ ಇಂದಿನವರೆಗೂ ಇದು ವಾಡಿಕೆಯಾಗಿದೆ. ಇದೇ ವಚನವನ್ನು ಒಂದು ಹಾಡನ್ನಾಗಿ ಮಾಡಿ ಎಲ್ಲಾ ಭಾಷೆಗಳಲ್ಲಿ ಹಾಡಿ ಯೂಟ್ಯೂಬ್ನಲ್ಲಿ ಇಟ್ಟಿದ್ದಾರೆ. ಬಹಳ ಅಂದವಾದ, ಬಹಳ ಅರ್ಥಗರ್ಭಿತವಾದ, ದೇವರ ಆತ್ಮನಿಂದ ಅಭಿಷೇಕಿಸಲ್ಪಟ್ಟ ರೀತಿಯಲ್ಲಿ ಈ ದಿನ ಎಲ್ಲ ಭಾಷೆಗಳಲ್ಲಿ ಈ ಹಾಡು ಪ್ರತಿಧ್ವನಿಸುತ್ತಾ ಇದೆ. ಈ ಹಾಡನ್ನು ನಾವು ಆಶೀರ್ವಾದವಾಗಿ ಮಾಡಿಕೊಳ್ಳೋಣ. ನಮ್ಮ ಬಾಯಿಯಿಂದ ಪ್ರತಿದಿನ ಈ ಮಾತನ್ನು, ಇಲ್ಲವೇ ಈ ಆಶೀರ್ವಾದಗಳನ್ನು ನಮ್ಮ ಮಕ್ಕಳಿಗೂ ನಮ್ಮ ಮಕ್ಕಳ ಮಕ್ಕಳಿಗೂ ಒಬ್ಬರನ್ನೊಬ್ಬರು ಆಶೀರ್ವದಿಸಿಕೊಳ್ಳೋಣ. ಒಬ್ಬರನ್ನೊಬ್ಬರನ್ನು ಶುಭ ನುಡಿಯೋಣ, ಒಬ್ಬರಿಗೊಬ್ಬರು ಮೇಲನ್ನುಂಟು ಮಾಡೋಣ. ಅದೇ ದೇವರ ಉದ್ದೇಶ. ತನ್ನ ಸನ್ನಿಧಿ ಕಾಂತಿ, ತನ್ನ ಸನ್ನಿಧಿ ಪ್ರಕಾಶಿಸುವಂತೆ ಮಾಡಿ ನಿಮ್ಮನ್ನು ಕರುಣಿಸಲಿ. ಏನಂತೆ, ಯೆಹೋವನು ನಿಮ್ಮ ಮೇಲೆ ತನ್ನ ಸನ್ನಿಧಿ ಕಾಂತಿಯನ್ನು ಉದಯಿಸುವಂತೆ ಮಾಡಿ ನಿಮಗೆ ಸಮಾಧಾನವನ್ನು ಉಂಟು ಮಾಡಲಿ. ತನ್ನ ಸನ್ನಿಧಿ ಕಾಂತಿಯನ್ನು ಉದಯಿಸುವಂತೆ ಮಾಡಿ. ಉದಯ ಅನ್ನುವಾಗ, ಉದಯ ಕಾಲದಲ್ಲಿ ನೋಡಿದ್ದೀರಾ ನೀವು? ಹೊರಗೆ ಹೋಗಿ ಆಕಾಶದಲ್ಲಿ ನೋಡಿರಿ. ಬೆಳಗಾದ ತಕ್ಷಣವೇ ನೀವು ಆಕಾಶದಲ್ಲಿ ನೋಡುವುದಾದರೆ, ಸೂರ್ಯೋದಯ ನೋಡುವಾಗ ಎಷ್ಟೋ ಅದ್ಭುತವಾಗಿರುತ್ತೆ. ಎಷ್ಟು ಅದ್ಭುತವಾಗಿರುತ್ತೆ ಎಂದು ಅದು ಕೂಡ. ಒಂದು ವೇಳೆ ನೀವು ಬೀಚ್ ಹತ್ರ, ಶೀಶೋರ್ ಹತ್ರ ಇರುವುದಾದ್ರೆ, ಅಲ್ಲಿ ಹೋಗಿ ಕೂತ್ಕೊಳ್ಳೋದಾದ್ರೆ, ಸೂರ್ಯ ಸಮುದ್ರದೊಳಗಡೆಯಿಂದ ಎದ್ದೇಳುವಂತೆ ಆ ಕೆಂಪಾದ ಬಣ್ಣ ಅದು ಬರುತ್ತಾ 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 ಕಾಂತಿಯುಳ್ಳದಾಗಿ ಮಾರ್ಪಡುತ್ತಾ ಪ್ರಕಾಶಿಸುವುದನ್ನು ನಾವು ನೋಡ್ತೇವೆ. ಅದಕ್ಕೆ ಕರ್ತನು ಹೇಳುತ್ತಾರೆ, ಆತನು ನಿಮ್ಮ ಮೇಲೆ ಉದಯಿಸುವಂತೆ ಮಾಡುವಾತನಾಗಿದ್ದಾನೆ. ನಿಮ್ಮ ಮೇಲೆ ತನ್ನ ಕಾಂತಿಯನ್ನು ಉದಯಿಸುವಂತೆ ಮಾಡುವಾತನಾಗಿದ್ದಾನೆ. ದೇವರ ಆಶೀರ್ವಾದಗಳು ಯಾವಾಗಲೂ ಕೂಡ ಹಂತ ಹಂತವಾಗಿ ಪ್ರಕಾಶಮಯವಾಗಿ, ಅಭಿವೃದ್ಧಿಕರವಾಗಿ, ಹಂತ ಹಂತವಾಗಿ ಆಶೀರ್ವದಿಸುವಂಥವುಗಳಾಗಿರ್ತವೆ. ಲೋಕದಲ್ಲಿರುವ ಸಂತೋಷಗಳು ಲೋಕದಲ್ಲಿವೆ. ಅವು ಅಕಸ್ಮಾತ್ತಾಗಿ ಬಂದು ಅರ್ಧದಲ್ಲೇ ಹೋಗುವಂಥವುಗಳಾಗಿರ್ತವೆ. ಸೂರ್ಯೋದಯದಂತಿರೋದಿಲ್ಲ, ಸೂರ್ಯಾಸ್ತಮದಂತಿರುತ್ತವೆ. ನೋಡಿ, ಸೂರ್ಯಾಸ್ತಮಿಸುವಾಗ ಸ್ವಲ್ಪ ಕತ್ತಲೆ ಆಗುತ್ತೆ. ಆದರೆ ದೇವರು ಆಶೀರ್ವದಿಸುವಾಗ ಅದು ಎಂದೆಂದಿಗೂ ಆಶೀರ್ವಾದವಾಗಿರುತ್ತೆ. ಇಸಾಕನ ವಿಷಯದಲ್ಲಿ ದೇವರು ಅವನ ಸಂಗಡವಿದ್ದು ದೇವರು ಅವನನ್ನು ಆಶೀರ್ವದಿಸಿರೋದ್ರಿಂದ ಅವನು ಬಹಳ ದೊಡ್ಡವನಾಗುತ್ತಾನೆ. ಹಂತ ಹಂತವಾಗಿ ಆಶೀರ್ವದಿಸಲ್ಪಡ್ತಾನೆ. ಹಂತ ಹಂತವಾಗಿ ದಿವ್ಯ ದಾನ ಹೊಂದುತ್ತಾನೆ.
ಈ ದಿನ ಉದಯದಲ್ಲಿ ಎದ್ದ ತಕ್ಷಣವೇ ನಮ್ಮನ್ನು ನಾವು ಶಪಿಸಿಕೊಳ್ತಿದ್ದೇವೆ, ಇತರರನ್ನು ಶಪಿಸುತ್ತಿದ್ದೇವೆ, ದೇವರನ್ನು ನಿಂದಿಸುತ್ತಿದ್ದೇವೆ. ದಯವಿಟ್ಟು ಆ ಟ್ರೆಂಡ್, ಆ ವಿಷಯವನ್ನು ಬಿಟ್ಟು ಬಿಡಿರಿ. ಎಸ್ ಕೊರತೆಗಳಿವೆ, ಎಸ್ ಬಾಧೆಗಳಿವೆ, ಎಸ್ ಸಮಸ್ಯೆಗಳಿವೆ. ಹೌದು, ಪರಿಸ್ಥಿತಿಗಳ ಸೀಕ್ವೆನ್ಸ್ ಬದಲಾಗಿವೆ. ಮನೆಯಲ್ಲಿ ಸರಿಯಾಗಿ ದೇವರ ಸನ್ನಿಧಿ ಇಲ್ಲ. ನೀವು ನಿದ್ದೆಯಿಂದ ಎದ್ದ ಕೂಡಲೇ ಅಡಿಗೆ ಮನೆಯಲ್ಲಿ ಏನೋ ಶಬ್ದ ಕೇಳಿಸ್ತಾ ಇದೆ, ಮಕ್ಕಳು ಅಳ್ತಾ ಇದ್ದಾರೆ, ಕಿರ್ಚಾಡ್ತಾ ಇದ್ದಾರೆ. ಮಕ್ಕಳು ಕಾಡಿಸುತ್ತಾ ಇರುವಾಗ ಯಾಕೆ ಹುಟ್ಟಿದಿರಿ, ಯಾಕೆ ಹೀಗಿದ್ದೀರಿ ಎಂದು ಮಕ್ಕಳಿಗೆ ದೂಷಿಸಿದರೆ ಅಯ್ಯೋ, ಅದು ಬಹಳ ಕೇಡಾಗಿರುತ್ತೆ. ನಿಮ್ಮ ಬಾಯಿಯಿಂದ ಕೃತಜ್ಞತೆಯ ನುಡಿಗಳೇ ಹೊರತು ದೂಷಣೆ ಮಾತುಗಳು ಬರಬಾರದು, ಹೊಲಸು ಮಾತುಗಳು ಬರಬಾರದು ಎಂದು ವಾಕ್ಯ ಹೇಳುತ್ತದೆ. ಪ್ರತಿ ಉದಯದಲ್ಲಿ ಕರ್ತನನ್ನು ಸ್ತುತಿಸಿರಿ, ಕರ್ತನ ನಾಮದಲ್ಲಿ ಇತರರನ್ನು ಆಶೀರ್ವದಿಸಿರಿ. ನಿಮ್ಮನ್ನು ನೀವು ಕೀಳುಪಡಿಸಿಕೊಳ್ಳಬಾರದು, ನೀವು ಕೂಡ ದೇವರಲ್ಲಿ ಆನಂದಿಸಿರಿ. ಆತನು ನಮ್ಮನ್ನು ಕಾಪಾಡುವಾತನೂ ಆಶೀರ್ವದಿಸುವಾತನೂ, ತನ್ನ ಸನ್ನಿಧಿ ನಮ್ಮ ಮೇಲೆ ಪ್ರಕಾಶಿಸುವಂತೆ ಮಾಡುವಾತನು, ನಮ್ಮನ್ನು ಕರುಣಿಸುವಾತನು, ನಮಗೆ ಸಮಾಧಾನವನ್ನು ಅನುಗ್ರಹಿಸುವಾತನೂ ಆಗಿದ್ದಾನೆ. ಸಮಾಧಾನ, ಸಮಾಧಾನ, ಸಮಾಧಾನಕ್ಕೋಸ್ಕರವೇ, ಮನಶಾಂತಿಗೋಸ್ಕರವೇ ನಾನು ಮದ್ಯಪಾನ ಸೇವಿಸುತ್ತಿದ್ದೇನೆ, ನಾನು ಮೂವೀಸ್ಗೆ ಹೋಗುತ್ತಿದ್ದೇನೆ, ನಾನು ಆಟ ಆಡುತ್ತಿದ್ದೇನೆ, ವಿಡಿಯೋ ಗೇಮ್ಸ್ ಆಡುತ್ತಿದ್ದೇನೆ ಎಂದು ಬಹಳ ಜನ ನೆಮ್ಮದಿಲ್ಲದಕ್ಕೆ ಹಾಗೆ ಮಾಡ್ತೇವನ್ನುತ್ತಾರೆ. ಅವೆಲ್ಲ ನಿಮಗೆ ನೆಮ್ಮದಿ ಕೊಡ್ತಾವೋ? ನಮ್ಮ ಮನೆಯಲ್ಲಿ ಪರಿಸ್ಥಿತಿ ಸರಿಯಾಗಿಲ್ಲದಕ್ಕಾಗಿ ಮನೆಯಿಂದ ಹೊರಗೆ ಹೋಗಿದ್ದೇನೆ. ನಿಜವಾದಂತಹ ಸರಿಯಾದ ಸಮಾಧಾನ ಯಾವುದು ಗೊತ್ತಾ? ಕೆಲವರು ಹೇಳ್ತಿರ್ತಾರೆ, ನಾನೆಷ್ಟೋ ಪ್ರಶಾಂತವಾಗಿದ್ದೆ, ಅವರು ನನ್ನ ತಂಟೆಗೆ ಬಂದರು, ಅದಕ್ಕೆ ನನ್ನ ಸಮಾಧಾನ, ನನ್ನ ಪ್ರಶಾಂತತೆ ಎಲ್ಲ ಹೊರಟೋಯ್ತು. ನನ್ನನ್ನು ಮುಟ್ಟುವುದಾದರೆ, ನನ್ನ ಅಹಂಭಾವ ಮುಟ್ಟುವುದಾದರೆ ನನಗೆ ಕಳವಳ ಉಂಟಾಗುತ್ತೆ ಎನ್ನುವಂಥವರು ಪ್ರಶಾಂತವಾಗಿರುವಂಥವರು ಅಲ್ಲ. ಸಮಾಧಾನ ತೋರಿಸಿಕೊಡುವ ಒಂದು ಚಿತ್ರ ಬಿಡಿಸುವ ಸ್ಪರ್ಧೆ ನಡೆದಿತ್ತಂತೆ. ನಾನಾ ವಿಧವಾದ ಚಿತ್ರಕಲೆಗಳನ್ನು ಅಲ್ಲಿ ಬಿಡಿಸುತ್ತಾರೆ. ಒಳ್ಳೆ ಪಕ್ಷಿಗಳನ್ನು, ಒಳ್ಳೆ ವಾತಾವರಣವನ್ನು, ಒಳ್ಳೆ ಮರಗಳನ್ನು, ಫ್ಲವರ್ಸ್ಗಳನ್ನು, ಈ ರೀತಿ ನಾನಾ ವಿಧವಾದ ಬಿಡಿಸುತ್ತಾರೆ. ಅವುಗಳನ್ನು ನೋಡಿದ್ರೆ ಎಷ್ಟೋ ಪ್ರಶಾಂತವಾಗಿರುತ್ತೆ. ಆದರೆ ಆ ಒಂದು ಸ್ಪರ್ಧೆಯಲ್ಲಿ ಉನ್ನತವಾದ ಫಸ್ಟ್ ಪ್ರೈಸ್ ಸಿಕ್ಕಿದ್ದು ಯಾವುದಕ್ಕೆಂದರೆ, ಅಲ್ಲಿ ಒಂದು ದೊಡ್ಡ ಚಿತ್ರಕಲೆ ಬಿಡಿಸಿಟ್ಟಿದ್ದಾರೆ. ಎಲ್ಲರೂ ಅದನ್ನು ನೋಡಿ ಇದರಲ್ಲಿ ಸಮಾಧಾನ ಎಲ್ಲಿದೆ ಅಂದುಕೊಂಡ್ರು. ಕಾರಣ ಅದೊಂದು ತುಫಾನು ಎದ್ದಿರುವ ಸಮುದ್ರವನ್ನು ತೋರಿಸಿದ್ರು. ಅಲೆಗಳು ಹಾರಿ ಹಾರಿ ಬರ್ತಾ ಇದ್ವು. ಅಲ್ಲಿ ಗುಡುಗು ಮಿಂಚು ಕಾಣಿಸಿಕೊಳ್ಳುವ ರೀತಿಯಲ್ಲಿ ಅಲ್ಲಕಲ್ಲೋಲಕರವಾಗಿತ್ತು ಸಮುದ್ರ. ಹಡಗಿನ ಸುತ್ತಮುತ್ತಲು ಮೀನುಗಳು ಎಗರುತ್ತಾ ಇದ್ವು. ಹಡಗಿನಲ್ಲಿರುವ ಜನರ ತಲೆ ಕೂದಲುಗಳೆಲ್ಲವೂ ಮೇಲೆ ಹಾರ್ತಾ ಇದ್ವು, ಕಿರ್ಚುವಂತೆ, ಕೂಗಾಡುವಂತೆ, ಅಳುವಂತೆ. ಗೊಂದಲದಂತಿರುವ ಚಿತ್ರವನ್ನು ನೋಡಿ, ಇದೇನು ಸಮಾಧಾನ ಅಂದ್ರೆ ಗೊಂದಲದ ಚಿತ್ರ ಬಿಡಿಸಿದಾರಲ್ಲವೇ, ಗಮನಿಸಿ ನೋಡಿ ಅಂದಾಗ ಆ ಚಿತ್ರದಲ್ಲಿ, ಆ ವ್ಯಕ್ತಿ ಬಿಡಿಸಿರುವ ಚಿತ್ರಕಲೆಯಲ್ಲಿ ಒಂದು ಬಂಡೆ ಇತ್ತು. ಬಂಡೆ, ಸಮುದ್ರದಲ್ಲಿ ಬಂಡೆಗಳು ಇರ್ತವೆ, ಬೆಟ್ಟದಂತಹ ಬಂಡೆಗಳು. ಅಲೆಗಳು ಹಾರಿ ಹಾರಿ ಬಂದು ಆ ಬಂಡೆಗೆ ಎಷ್ಟೋ ಬಡಿದ್ರೂ ಸಹ ಅದು ಕದಲಲಿಲ್ಲ. ಆ ಬಂಡೆಗೆ ಒಂದು ತೂತ ಇತ್ತು. ಆ ತೂತಿನ ಒಳಗಡೆ ಒಂದು ಚಿಕ್ಕ ಗುಬ್ಬಿ ಕೂಡ ಇತ್ತು. ಅದರೊಳಗಡೆ ಗುಬ್ಬಿ ಆರಾಮಾಗಿ ಕೂತ್ಕೊಂಡಿದೆ. ಆ ಗುಬ್ಬಿ ಅಂದ್ಕೊಳ್ತೆ, ನನ್ನ ಸುತ್ತಲಿರುವ ಜನರು ಎಷ್ಟೇ ಗೋಳಾಡಿದರು, ಎಷ್ಟೇ ಗುಡುಗು ಮಿಂಚು ಎದುರುಗಾಳಿ ಬಂದರೂ ಸಹ ಈ ಬಂಡೆ ನನಗೆ ಆಶ್ರಯವಾಗಿದೆ, ಇವೆಲ್ಲ ನನಗೇನು ಮಾಡೋದಿಲ್ಲ. ಪ್ರಶಾಂತವಾಗಿ ಕೂತ್ಕೊಂಡಿತ್ತು. ಅದು ನಿಜವಾದ ಸಮಾಧಾನ ಅಂದ್ರೆ. ಅದಕ್ಕೆ ದಾವೀದನು ಹೇಳ್ತಾನೆ, ದೇವರೇ ನನ್ನ ಬಂಡೆ, ನನಗೆ ಆಧಾರ, ನನಗೆ ಕೋಟೆ, ನನ್ನ ಶಿಖರ, ನನ್ನ ದುರ್ಗ. ಎಷ್ಟೇ ಜನರು ನನ್ನ ವಿರುದ್ಧ ಬಂದರು, 10,000 ಮಂದಿ ದಾಳಿ ಮಾಡಿದರು, ಎಷ್ಟೇ ದಂಡು ಬಂದರೂ ನಾನು ಭಯಪಡೋದಿಲ್ಲ. ದೇವರು ನಿಮ್ಮನ್ನು ಆಶೀರ್ವದಿಸುವುದಾದರೆ ಯಾರು ಪ್ರಿಯರೇ ನಿಮ್ಮನ್ನು ಮುಟ್ಟಲು ಸಾಧ್ಯ? ಬಾಲಾಕ್ ರಾಜನು ಇಸ್ರಾಯೇಲ್ ಜನಾಂಗದವರನ್ನು ಶಪಿಸಬೇಕೆಂದು ಬಿಳಾಮ ಎಂಬ ಪ್ರವಾದಿಗೆ ದುಡ್ಡನ್ನು ಕೊಟ್ಟು ಕರೆಯಿಸಿ, ಅಧಿಕಾರಿಗಳನ್ನು ಕಳುಹಿಸಿ ಕರೆಸಿಕೊಳ್ಳುತ್ತಾನೆ. ಒಂದಲ್ಲ 2, 3 ಸಾರಿ ದೇವರು ಹೇಳಿದ್ದಾರೆ, ಅವರು ಆಶೀರ್ವದಿಸಲ್ಪಟ್ಟ ಇಸ್ರಾಯೇಲ್ ಜನಾಂಗವಾಗಿದ್ದಾರೆ, ನೀನು ಶಪಿಸಬಾರದಂದ್ರೆ ಮೇಲಿಂದ ಮೇಲೆ ಕೈಕಾಲಿಗೆ ಬಿದ್ದು ಬಹುಮಾನ ದೊರಕುತ್ತೆ, ರಾಜನ ಬಳಿಯಲ್ಲಿ ಪದವಿ ದೊರಕುತ್ತೆ ಅಂದುಕೊಂಡು ಬಿಳಾಮನು ಶಪಿಸಲು ಹೋಗುತ್ತಾನೆ, ಬಾಯಿ ತೆರೆಯುತ್ತಾನೆ. ಆದರೆ ಶಪಿಸುವುದಕ್ಕೆ ಬಾಯಿ ತೆರೆದ್ರೆ ಸಾಕು, ಆಶೀರ್ವಾದದ ನುಡಿಗಳೇ ಬರ್ತವೆ. ಮೂರಾವರ್ತಿ, ಒಂದಲ್ಲ 3 ಸಾರಿ ಈಗಲಾದರೂ ಶಪಿಸಯ್ಯ ಅಂದ್ರೆ ಆಶೀರ್ವದಿಸುತ್ತಾನೆ. ಶಪಿಸು ಅಂದ್ರೆ, ಇದೇನು ನೀನು ಶಪಿಸು ಅಂತ ಕರೆದ್ರೆ ಆಶೀರ್ವದಿಸುತ್ತಾ ಇದೆಯಲ್ಲವೇ ಎಂದು ರಾಜನು ಕೇಳುತ್ತಾನೆ. ಮತ್ತೆ ಬಾಯಿ ತೆರೆದು ಆಶೀರ್ವದಿಸುತ್ತಾ ಇರುವಾಗ, ಏನಿದು ಎಂದು ಕೇಳಿದ್ರೆ, ನನಗೇನ್ ಮಾಡಂತೆ ರಾಜ, ನನ್ನ ಬಾಯಿಯೊಳಗೆ ದೇವರು ಆಶೀರ್ವಾದ ವಚನ ಇಟ್ಟಿದ್ದಾರೆ ಅನ್ನುತ್ತಾನೆ. ಒಮ್ಮೆ ನೋಡೋಣ ಬನ್ನಿ.
ಈ ವಾಕ್ಯ ಭಾಗವನ್ನು ನೀವು ಓದಿ ಧ್ಯಾನಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸುವಾಗ ಯಾರು ನಿಮ್ಮನ್ನು ಶಪಿಸಲಾರರು? ನೀವು ನಿಮ್ಮ ಮಕ್ಕಳನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸುವುದಾದರೆ ಆ ಆಶೀರ್ವಾದ ನಿಮ್ಮ ಮೇಲೆ ಹಾಗೆಯೇ ನಿಂತುಕೊಂಡಿರುತ್ತೆ. ಅರಣ್ಯಕಾಂಡ 22, 23, 24ನೇ ಅಧ್ಯಾಯಗಳನ್ನು ಓದಿರಿ. ಆದರೆ ಈ ವಚನ 24ನೇ ಅಧ್ಯಾಯ, ಹೌದು 24ನೇ ಅಧ್ಯಾಯ ವಚನ 10ರಲ್ಲಿ ನಾವು ನೋಡ್ತೇವೆ, ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಸಿದೇನು, ಆದರೆ ನೀನು 3 ಸಾರಿಯೂ ಅವರನ್ನು ಪೂರ್ತಿಯಾಗಿ ಆಶೀರ್ವದಿಸಿದೀಯಲ್ಲ. ಇದೇನಯ್ಯ, ಶಪಿಸು ಅಂತ ನಿನ್ನನ್ನು ಕರೆಸಿದರೆ ನೀನು ಆಶೀರ್ವದಿಸಿದೀಯಲ್ಲವೇ ಎಂದು ಕೇಳಿದರೆ, ದೇವರು ಶಪಿಸಲಾರದವರನ್ನು ನಾನು ಹೇಗೆ ಶಪಿಸಲಿ? ದೇವರು ನನ್ನ ಬಾಯಿಯೊಳಗೆ, ಅಂದರೆ ನನ್ನ ಬಾಯಿಯೊಳಗಡೆ ದೇವರು ಇಟ್ಟಿದ್ದನ್ನೇ ನಾನು ಹೇಳಬೇಕಲ್ಲವೇ ಎಂದು ಬಿಳಾಮನು ಹೇಳುವುದನ್ನು ನೋಡುತ್ತೇವೆ. ಅದಕ್ಕೆ ನಮ್ಮ ಜೀವಿತದಲ್ಲಿ ಯಾರೋ ಶಪಿಸಿದ್ದಾರೆ ಎಂದು ಯೋಚಿಸಿ ನಾವು ಭಯಪಡುವ ಅಗತ್ಯವಿಲ್ಲ. ನಾವು ಇತರರನ್ನು ತಿರುಗಿ ಶಪಿಸುವ ಅಗತ್ಯವಿಲ್ಲ. ನಿಮ್ಮನ್ನು ಶಪಿಸಿದವರನ್ನು ನೀವು ಆಶೀರ್ವದಿಸಿರಿ. ನಿಮ್ಮನ್ನು ಹಿಂಸೆಪಡಿಸಿದವರಿಗೋಸ್ಕರ ಪ್ರಾರ್ಥಿಸಿರಿ. ನೀವು ಉದಯ ಕಾಲದಿಂದ ಸಾಯಂಕಾಲದವರೆಗೂ ಕೃತಜ್ಞತೆ ವಚನ ನುಡಿಯುವವರಾಗಿರಿ. ನಾವು ಒಬ್ಬರನ್ನೊಬ್ಬರು ದಿವ್ಯ ದಾನಗಳಿಂದ ಆಶೀರ್ವದಿಸಿಕೊಳ್ಳೋಣ. ದೇವರ ನಾಮದಲ್ಲಿ ನೀವೆಲ್ಲರೂ ಆಶೀರ್ವದಿಸಲ್ಪಟ್ಟು ಕಾಪಾಡಲ್ಪಡಲಿ. ಆತನು ತನ್ನ ಸನ್ನಿಧಿಯನ್ನು ಪ್ರಕಾಶಿಸುವಂತೆ ಮಾಡಿ ನಿಮ್ಮನ್ನು ಕರುಣಿಸಲಿ. ನಿಮ್ಮ ಮೇಲೆ ಆತನು ತನ್ನ ಸನ್ನಿಧಿಯ ಕಾಂತಿಯನ್ನು ಉದಯಿಸುವಂತೆ ಮಾಡಿ ನಿಮಗೆ ಸಮಾಧಾನ ಅನುಗ್ರಹಿಸಲಿ. ಅಂತಹ ಶಾಂತಿಯನ್ನು, ಸಮಾಧಾನವನ್ನು, ಆಶೀರ್ವಾದಗಳನ್ನು, ದಿವ್ಯದಾನಗಳನ್ನು ಈ ಉದಯಕಾಲ ಸಮಯದಲ್ಲಿ, ಈ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಿಮ್ಮೆಲ್ಲರಿಗೂ ದೇವರು ಅನುಗ್ರಹಿಸಲಿ. ಬನ್ನಿ ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಲೋಕವೆಲ್ಲ ಗೊಂದಲಗಳಿಂದ ಕೂಡಿರುವ ಈ ಭಯಂಕರವಾದ ದಿನಗಳಲ್ಲಿ, ಶಾಪಗಳಿಂದ, ದುರ್ಭಾಷೆಗಳಿಂದ ಒಬ್ಬರನ್ನೊಬ್ಬರು ನಿಂದಿಸಿಕೊಳ್ಳುತ್ತಾ, ವಿಮರ್ಶಿಸಿಕೊಳ್ಳುತ್ತಾ, ಒಬ್ಬರ ವಿರುದ್ಧ ಒಬ್ಬರು ವಿರೋಧ ಭಾವಗಳೊಂದಿಗೆ ಸೈತಾನನಿಗೆ ಅವಕಾಶ ಕೊಡುವಂತಹ ಈ ಭಯಂಕರವಾದ ಪ್ರಪಂಚದಲ್ಲಿ ನಿಮ್ಮ ನಾಮ ಅರಿತಂತಹ ನಾವು, ನಿಮ್ಮಲ್ಲಿ ನಂಬಿಕೆ ಇಟ್ಟಂತಹ ನಾವು, ನಿಮ್ಮಿಂದ ದಿವ್ಯದಾನ ಹೊಂದಿಕೊಂಡ ನಾವು ಇತರರಿಗೂ ಸಹ ಆಶೀರ್ವದಿಸುವುದಕ್ಕಾಗಿ ನಿಮ್ಮ ಸಮಾಧಾನವನ್ನು ಅನೇಕರು ಹೊಂದಿಕೊಳ್ಳುವಂತೆ ನಿಮ್ಮ ಸತ್ಯ ಸುವಾರ್ತೆಯನ್ನು ಪ್ರಕಟಿಸುವುದಕ್ಕಾಗಿ ನಮ್ಮ ಪ್ರತಿಯೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ವಾಟ್ಸಪ್ ಕಳಿಸಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ. ಇತರ ದೇಶದಿಂದಲೂ ಸಹ ನೀವು ವೀಕ್ಷಿಸುವುದಾದರೆ ಅದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ನೀವು ವಾಟ್ಸಪ್ ಮೂಲಕ ಕಳಿಸಿ ನಿಮಗೋಸ್ಕರ ಪ್ರಾರ್ಥಿಸಲು ನಮಗೆ ಅವಕಾಶವನ್ನು ಕಲ್ಪಿಸಿಕೊಡಿ. ನೀವು ಕೂಡ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಪ್ರತಿದಿನ ಈ ಕಾರ್ಯಕ್ರಮ ವೀಕ್ಷಿಸುವವರಾಗಿರಿ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.